ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾಳೆ ನಿಮಗೆ ಎಕ್ಸಾಮ್ ಇದೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ತುಂಬ ಭಯ ಇದೆ. ನೀವೇನೂ ಭಯ ಪಟ್ಕೊಳ್ಳೋದು ಬೇಡ. ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿದರೆ ಎಕ್ಸಾಮ್ ಟೆನ್ಷನ್ ಏನಿದೆ ಅದು ಕಡಿಮೆ ಆಗುತ್ತೆ. ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ನಾನು ಟಾಪರ್ದು ಆನ್ಸರ್ ಸ್ಕ್ರಿಪ್ಟ್ನ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ಆನ್ಸರ್ ಶೀಟ್ ಏನಿದೆ ಅಥವಾ ಆನ್ಸರ್ ಸ್ಕ್ರಿಪ್ಟ್ ಏನಿದೆ ಅದೇ ರೀತಿಯಾಗಿ ನಾಳೆ ನಿಮಗೆ ಬುಕ್ಲೆಟ್ ಬರುತ್ತೆ. ಅಲ್ಲಿ ಮೊದಲಿಗೆ ನಾನು ತೋರಿಸಿದ್ದೀನಿ ಫಸ್ಟ್ ಪೇಜಲ್ಲಿ ಏನೆಲ್ಲ ಫಿಲಪ್ ಮಾಡಬೇಕು ಅಂತ. ಇವಾಗ ನಾವು ತಿಳ್ಕೊತಾ ಹೋಗೋಣ. ಅಲ್ಲಿ ನೀವು ಇಂಗ್ಲೀಷ್ ಮೀಡಿಯಮ್ ಅವ್ರು ಆಗಿದ್ದರೆ ಇಂಗ್ಲೀಷ್ ಮೀಡಿಯಮ್ ಅಂತ ಬರೀಬೇಕು, ಕನ್ನಡ ಮೀಡಿಯಮ್ ಅವರಾಗಿದ್ದರೆ ಕನ್ನಡ ಮೀಡಿಯಮ್ ಅಂತ ಬರಬೇಕು. ನಾಳೆ ನಿಮಗೆ ಕನ್ನಡ ಸಬ್ಜೆಕ್ಟ್ ಇರೋದ್ರಿಂದ ಸಬ್ಜೆಕ್ಟ್ ನೇಮು ಕನ್ನಡ ಅಂತ ಬರೀಬೇಕು. ಹಾಗೆ ಸಬ್ಜೆಕ್ಟ್ ಕೋಡ್ ಏನಿದೆ ಸಬ್ಜೆಕ್ಟ್ ಕೋಡ್ನ ನೀಟಾಗಿ ಮೆನ್ಷನ್ ಮಾಡಬೇಕು. ಹಾಗೆ ಆಲ್ ಟಿಕೆಟಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಏನಿದೆ ಅದನ್ನು ನೀಟಾಗಿ ಎಂಟ್ರಿ ಮಾಡಿ ಡೇಟ್ನ ಹಾಕಬೇಕಾಗತ್ತೆ. ನಂತರ ನಿಮ್ಮ ಕ್ಲಾಸ್ನಲ್ಲಿರ್ತಕ್ಕಂಥ ಇನ್ವಿಜಿಲೇಟರ್ದು ಸೈನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಒಂದು ಆನ್ಸರ್ ಬುಕ್ಲೆಟಿಗೆ, ಜೊತೆಗೆ ಆಲ್ ಟಿಕೆಟಿಗೆ. ಯಾವುದೇ ಕಾರಣಕ್ಕೂ ಇದನ್ನು ಮರಿಬಾರ್ದು. ಇನ್ವಿಜಿಲೇಟರ್ ಹತ್ರ ಸೈನ್ ತೊಗೊಳ್ಳೋದು. ಅದ್ರ ಜೊತೆಗೆ ನಿಮ್ಮ ಒಂದು ಅಟೆಂಡೆನ್ಸ್ ಕೂಡ ಅವ್ರ ಹತ್ರ ಇರುತ್ತೆ. ಅವರು ನಿಮಗೆ ಏನು ಆನ್ಸರ್ ಶೀಟ್ ಬುಕ್ಲೆಟು ಮತ್ತು ಆನ್ಸರ್ ಬುಕ್ಲೆಟ್ ಮತ್ತು ಆಲ್ ಟಿಕೆಟ್ಗೆ ಸೈನ್ ಮಾಡೋದಕ್ಕೆ ಬರ್ತಾರೆ. ಆ ಒಂದು ಟೈಮಲ್ಲಿ ನಿಮಗೊಂದು ಶೀಟ್ ಕೊಡ್ತಾರೆ. ನಿಮ್ಮ ನೇಮು ಮತ್ತು ರಿಜಿಸ್ಟರ್ ನಂಬರ್ ಮುಂದೆ ನೀವು ನಿಮ್ಮ ಒಂದು ಸೈನ್ನ ಹಾಕಬೇಕಾಗತ್ತೆ. ಅದು ಅಟೆಂಡೆನ್ಸ್ ಟೈಪು ಕನ್ಸಿಡರ್ ಆಗುತ್ತೆ. ನಂತರ ನೀವು ಈಗ ಆನ್ಸರ್ಸ್ನೆಲ್ಲ ಬರ್ದಾಗಿದೆ. ಬುಕ್ಲೆಟಲ್ಲಿ ನಾನು ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ. ಪೇಜಸ್ ಏನಾದರೂ ಉಳಿದ್ರೆ ಸ್ಟ್ರೈಕ್ ಮಾಡಬೇಕು, ಕಾಟ್ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೀವು ಬುಕ್ಲೆಟಲ್ಲಿ ಎಷ್ಟು ಪೇಜ್ನ ಯೂಸ್ ಮಾಡಿದ್ದೀರಾ ಅದು ಮಸ್ಟ್ ಆ್ಯಂಡ್ ಶುಡ್ ನೀವು ನಿಮ್ಮ ಒಂದು ಬುಕ್ಲೆಟ್ ಫಸ್ಟ್ ಪೇಜಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಷ್ಟು ಪೇಜಸ್ ಯೂಸ್ ಮಾಡಿದ್ದೀನಿ ಅಂತ. ಯಾವಾಗ ಎಕ್ಸಾಮ್ ಎಲ್ಲ ಬರ್ದು ಆದಮೇಲೆ ಕೊನೆಗೆ ನೀವು ಎಷ್ಟು ಪೇಜಸ್ ಯೂಸ್ ಮಾಡಿರ್ತೀರ ಅದನ್ನು ಎಂಟರ್ ಮಾಡಬೇಕಾಗತ್ತೆ. ನಂತರ ಇನ್ನೇನು ನೀವು ಮೈಂಡಲ್ಲಿ ಇಟ್ಕೋಬೇಕು ಅಂತ ಅಂದರೆ, ಈಗ ನೀವು ಒಂದೇ ಕಂಪ್ನಿದು ಒಂದು 3-4 ಪೆನ್ನ ತೊಗೊಂಡೋಗಿ, ಯಾಕಂತ ಅಂದರೆ ಬೇರೆ ಬೇರೆ ಕಂಪ್ನಿದು ತೊಗೊಂಡೋದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಪೆನ್ನಲ್ಲಿ ಇಂಕ್ ಅರ್ಧ ಆಗಿದೆ, ಸೊ ಅದೇ ಕಂಪ್ನಿದು ನೀವು ಪೆನ್ ತೊಗೊಂಡೋಗಿ ಮತ್ತೇನಾದರೂ ಪೆನ್ನ ಚೇಂಜ್ ಮಾಡ್ತಾ ಇದ್ದೀರಾ ಅಂತಂದರೆ ಇನ್ವಿಜಿಲೇಟರ್ಗೆ ಇನ್ಫಾರ್ಮ್ ಮಾಡಬೇಕು, ನಾನು ಪೆನ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆಗ ಅವ್ರು ಸೈನ್ ಹಾಕ್ತಾರೆ. ಆವಾಗ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ನೆಕ್ಸ್ಟ್ ನಿಮಗೆ ಇನ್ನೇನು ಬೇಕು, ಪೆನ್ನು, ಪೆನ್ಸಿಲು, ಸ್ಕೇಲ್ ಆ ರೀತಿಯಾದಂಥ ಏನಾದರೂ ಬೇಕು ಅಂತಂದರೆ ಅದನ್ನೆಲ್ಲ ಒಂದು ಟ್ರಾನ್ಸ್ಪರೆಂಟ್ ಪೌಚಿಗೆ ತೊಗೊಂಡು ಹೋಗ್ಬೋದು. ಇನ್ನು 1 ಮಾರ್ಕ್ ಕ್ವಶನ್, ಯಾವುದು 1 ಮಾರ್ಕ್ ಕ್ವಶನ್ ಲೈಕ್ MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು. ಇನ್ನು ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ಗೆ 1 ಮಾರ್ಕ್ದು ಶಾರ್ಟ್ ಆನ್ಸರ್ಸ್ ಇರುತ್ತೆ. ಈ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗಲ್ಲಿ ಮೊದಲು ನೀವು ಯಾವ ಆನ್ಸರ್ನ ಬರೀತೀರಾ ಅದೇ ಆನ್ಸರು ಫೈನಲ್ ಆಗಿರುತ್ತೆ. ಸೊ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ನೀವು ಬರಿತಾ ಇದ್ದೀರಾ ಅಂತಂದರೆ ತುಂಬ ಗಮನ ಇಟ್ಟು ಆ ಕ್ವಶನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಆನ್ಸರ್ ಸರಿ ಇದೆ ಅನ್ನೋದನ್ನು ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮೊದಲನೇ ಕ್ವಶನ್ಗೆ ನೀವು ಆಪ್ಷನ್ ಸಿ ಅಂತ ಬರೆದಿರ್ತೀರ. ಸೊ ಆಮೇಲೆ ನಿಮ್ಗೆ ನೆನಪಾಗುತ್ತೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬಿಟ್ಟು. ಆವಾಗ ನೀವು ಆಪ್ಷನ್ ಸಿ ಬರ್ದಿರೋದನ್ನ ಕಾಟ್ ಮಾಡಿ ಆಪ್ಷನ್ ಎ ಅಂತ ಬರೆದ್ರೆ ಸೊ ಅದಕ್ಕೆ ನಿಮಗೆ 0 ಮಾರ್ಕ್ಸ್ ಬರುತ್ತೆ. ಫಸ್ಟ್ ಏನು ಬರ್ದಿರ್ತೀರ ಅದೇ ಕನ್ಸಿಡರ್ ಆಗುತ್ತೆ. ನೀವು ಸ್ಟ್ರೈಕ್ ಮಾಡಿ ಮತ್ತೆ ಬರಿತೀನಿ ಅಂತಂದರೆ ಮಾರ್ಕ್ಸು ಸಿಗೋದಿಲ್ಲ. ಹಾಗಾಗಿ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಅಟೆಂಡ್ ಮಾಡ್ತಿದ್ದಾರಾ ಅಂತಂದರೆ ತುಂಬ ಗಮನ ಇಟ್ಟು ಅಟೆಂಡ್ ಮಾಡಿ. ಈಗ ನಿಮಗೆ 80 ಮಾರ್ಕ್ಸಿಗೆ ಎಕ್ಸಾಮ್ ಇರೋದ್ರಿಂದ ಟೈಮ್ ಕೂಡ ರೆಡ್ಯೂಸ್ ಆಗಿದೆ. 2 hours 45 minutes ಅಷ್ಟೇ ನಿಮಗೆ ಎಕ್ಸಾಮಿಗಿರೋದು. ನೀವು ಮೊದಲು ಕ್ವಶನ್ ಪೇಪರ್ ಏನು ಕೊಡ್ತಾರೆ ಆ ಕ್ವಶನ್ ಪೇಪರಲ್ಲಿ ಯಾವುದೆಲ್ಲ ಕ್ವಶನ್ಗೆ ನಿಮಗೆ ಆನ್ಸರ್ಸು ತುಂಬಾ ಚೆನ್ನಾಗಿ ಗೊತ್ತು, ಪರ್ಫೆಕ್ಟಾಗಿ ಗೊತ್ತಿದೆ, ಫಸ್ಟು ಆ ಕ್ವಶನ್ಗಳನ್ನ ನೀಟಾಗಿ ಮೇನ್ ಹಾಕಿ ಕ್ವಶನ್ ನಂಬರ್ ಹಾಕಿ ನೀಟಾಗಿ ಬರ್ಕೊತ ಹೋಗಿ. ಇನ್ನು ಯಾವ ಕ್ವಶನ್ನು ಅರ್ಧಂಬರ್ಧ ಗೊತ್ತಿದೆ ಅದನ್ನು ಕೊನೆಯಲ್ಲಿ
ಬರಿಬೋದು. ಆದರೆ ಕಂಡೀಷನ್ ಏನು, ಕರೆಕ್ಟಾಗಿ ಮೇನ್ ಹಾಕಿರಬೇಕು, ಕ್ವಶನ್ ನಂಬರ್ ಹಾಕಿ ಆನ್ಸರ್ಸ್ನ ಮಾಡ್ತಾ ಹೋಗಬೇಕು. ಸೊ ಇದಾದಮೇಲೆ ನಿಮಗೆ ಇನ್ನೂ ಟೈಮ್ ಉಳಿತು ಅಂತಂದರೆ ಎಕ್ಸ್ಟ್ರಾ ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು. ಎಕ್ಸಾಮ್ ಬಗ್ಗೆ ಭಯ ಬೇಡ. ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ನಲ್ಲಿ ಆದಷ್ಟು ಅರ್ಧ ಗಂಟೆ ಮುಂಚೆ ಇರೋದಕ್ಕೆ ಟ್ರೈ ಮಾಡಿ. ಹಾಲ್ ಟಿಕೆಟ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.